ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಾನು ಮತ್ತೆ ಬಂದಿದ್ದೀನಿ ಇನ್ನೊಂದು ವ್ಲಾಗ್ ಜೊತೆ. ಸೊ ಇದು ಫುಲ್ ಲೆಂತ್ ವಿಡಿಯೋ. ಸೊ ಈ ವಿಡಿಯೋಲಿ ನಾವು ಮದುರೈ ಟ್ರಾವೆಲ್ ಜರ್ನಿ ಫುಲ್ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ. ಆ್ಯಕ್ಚುಲಿ ಟ್ರೈನ್ ಬುಕ್ ಮಾಡ್ಕೊಂಡಿದ್ರಿಂದ ನಾನು ಮನೆ ಹತ್ರ ಆಟೋ ಬುಕ್ ಮಾಡಿಕೊಂಡು ಆಟೋದಲ್ಲಿ ನಾವು ಹೊರಟಿದ್ದೀವಿ. ಸೊ ನನಗೆ ಆಟೋದಲ್ಲಿ ಟ್ರಾವೆಲ್ ಮಾಡೋದಂದರೆ ಇಷ್ಟ. ಸೊ ನೀವೆಲ್ಲ ಹೇಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಲ್ಲಿ ಬಂದು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 5 ನಮ್ಮ ಟ್ರೈನ್ ಬರುತ್ತೆ. ಸೊ ಟ್ರೈನ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಸೊ ಟ್ರೈನ್ ಬಂದಮೇಲೆ ಹತ್ತಿ. ಸೊ ನಿಮ್ಮ ಒಪಿನಿಯನ್ ಹೆಂಗಿದೆ? ಇವ್ರಿಗೆ ಆ್ಯಕ್ಚುಲಿ ಜ್ವರ ಬಂದಿದೆ ಪಾಪ, ಅದೇ ಒಂಥರ ಇದ್ದಾರೆ ಪ್ಲೇಸ್. ಸೊ ಬೇಗ ಹುಷಾರಾಗ್ತದೆ. ದೇವ್ರು ಹೋಗ್ತಿದ್ದೀವಿ, ದೇವ್ರ ದರ್ಶನ ಮಾಡಿದ್ಮೇಲೆ ನೋಡೋಣ, ಸರಿ ಹೋಗ್ಬೇಕು. ಟ್ಯಾಬ್ಲೆಟ್ ಹಾಕ್ಕೊಳ್ತಾರೆ ಈಗ ಸ್ವಲ್ಪ ಹೊತ್ತಾದ್ಮೇಲೆ, ಆಮೇಲೆ ಊಟ ಮಾಡಿ ಟ್ರೈನ್ ಟ್ರೈನ್ ಬಂದಾಯಿತು. ನಾವು ಆ್ಯಕ್ಚುಲಿ ಟ್ರೈನ್ ಆ್ಯಪ್ ಇದೆ ಒಂದು. ಸೊ ಅದರಲ್ಲಿ ಯಾವ ಕೋಚ್ ಎಲ್ಲಿ ಬರುತ್ತೆ ಅಂತ ತೋರಿಸ್ತಾ ಇರತ್ತೆ. ಸೊ ನಾವು 3 ಟೈರ್ AC ಟ್ರಾವೆಲ್ ಮಾಡ್ತಿರೋದ್ರಿಂದ ಸೊ ನಮ್ಮದು ಕೋಚ್ ಮುಂದೆ ಬರುತ್ತೆ ಅಂತ ಮುಂದೆ ಬಂದು ವೆಯ್ಟ್ ಮಾಡಿ ಹತ್ತಿದ್ದೀವಿ. ಸೊ ಹೀಗಿದೆ ನಮ್ಮದು ಕೋಚ್ ಬಂದ್ಬಿಟ್ಟು. ಸೊ ಆ್ಯಕ್ಚುಲಿ ಜಾಸ್ತಿ ವೀಡಿಯೋ ಮಾಡಲಿಕ್ಕಾಗಿಲ್ಲ. ಸೊ ಆದಷ್ಟು ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ನನಗೆ ಕ್ಯಾಮ್ರಾ ಇಟ್ಕೊಳ್ಳೋದು ಒಂದು ಸ್ವಲ್ಪ ಆವಾಗವಾಗ ಯಾರಾದರೂ ನೋಡ್ತಿದ್ದಾರಾ ಆ ಥರ ಅನ್ನಿಸ್ತಾ ಇರುತ್ತೆ. ಐ ಡೋಂಟ್ ನೋ ಯಾಕೆ ಅಂತ. ಸೊ ಹೀಗೆ ಸೊ ಅಲ್ಲಿ ಪಿಲ್ಲೋ ಮತ್ತು ಬೆಡ್ಶೀಟ್ ಬ್ಲ್ಯಾಂಕೆಟ್ ಎಲ್ಲ ಕೊಟ್ಟಿರ್ತಾರೆ. ಸೊ ಹಾಕ್ಕೊಂಡು ಮಲ್ಕೊಂಡು ಹೋಗ್ಬೋದು. ನಾವು ಊಟ ಮಾಡಿಕೊಂಡು ನನ್ನ ಮೇಲೆ ಆ್ಯಕ್ಚುಲಿ ಒಂದು ಅಪ್ಪರ್ ಬರ್ತ್ ಒಂದು ಲೋವರ್ ಬರ್ತ್ ಸಿಕ್ಕಿತ್ತು. ಸೊ ಮಲ್ಕೊಂಡು ಹೋದ್ವಿ. ರೀಚ್ ಆದಮೇಲೆ ನೆಕ್ಸ್ಟ್ ಇದೆ. ನಾವು ಹೇಳಿದಾಯಿತು ಮಧುರೈಯಿಂದ ಹಟ್ಟಾವಲಿಗೆ ಆಟೋ ಮಾಡಿಕೊಂಡು ಆಟೋ ಹೋಗ್ತಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಬಂದು ಅಲ್ಲೇ ನಾವು ಸ್ಟೇ ತಗೊಂಡು ಅಲ್ಲಿ ನನಗೆ ಅಷ್ಟೇ. ಇದು ಎಂಟ್ರೆನ್ಸ್. ಇವರು ಇದ್ದಾರೆ ಮೇಡಮ್. ಹಲೋ. ಸೊ ಇಲ್ಲಿ ಬಂದಾಯಿತು. ಇಲ್ಲಿ ಇಳಿದ್ವಿ. ಮಾಟುಧಾವನಿ ಬಸ್ ಸ್ಟಾಪ್ ಹತ್ರ ಇದ್ದೀವಿ. ಸೊ ಇಲ್ಲಿಂದ ನಾವು ಹೋಗಬೇಕಾಗಿರೋ ಪ್ಲೇಸಿಗೆ ಹೇಗೆ ಹೋಗೋದು ಅಂತ ನೋಡ್ಕೋಬೇಕು. ಇವಾಗ ನನ್ನ ಹಸ್ಬೆಂಡ್ ವೇಟ್ ಮಾಡ್ತೀನಿ ಬಸ್ ಸ್ಟಾಪ್ಗೆ. ಇನ್ನು ನಾವು ಊಟ ಮಾಡಿಲ್ಲ. ಊಟ ಮಾಡಬೇಕು. ಸೊ ಊಟ ಅಲ್ಲ, ಟಿಫನ್ ಮಾಡಿಲ್ಲ, ಟಿಫನ್ ಮಾಡಬೇಕು. ಸೊ ಇಲ್ಲಿ ನಾವು ಹೋಗ್ಬೇಕಿರೋ ಪ್ಲೇಸಸ್ ಕೇಳ್ತಿದ್ರೆ ಯಾರಿಗೂ ಗೊತ್ತಾಗ್ತಲ್ಲ. ಸೊ ಇಲ್ಲಿಂದ ಟೈಮ್ ಪ್ರಕಾರ ಇದೆ ಅಂತ ಅಲ್ಲಿಗೆ ಬಸ್ಸಸ್ಸು. ಸೊ ನೋಡಿಕೊಂಡು ಎಲ್ಲಿ ಹೋಗಬೇಕು, ಹೆಂಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಇಲ್ಲಿಂದ ನಾವು ಹೋಗೋ ಪ್ಲೇಸಿಗೆ ಡೈರೆಕ್ಟ್ಲಿಂದ ಒಂದು ಪ್ಲೇಸಿಗೆ ಹೋಗ್ಬಿಟ್ಟು ಅಲ್ಲಿಂದ ಅಲ್ಲಿ ಹೋಗಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನಾವಿಲ್ಲೇನಾದರೂ ಸ್ಟೇ ಅರೇಂಜ್ ಮಾಡಿಕೊಂಡು ಆಮೇಲೆ ಬಂದು. ಸೊ ನಾವು ಬಂದ್ವಿ ರೂಮಿಗೆ. ಚೆಕ್-ಇನ್ ಆಗಿ ರೆಡಿಯಾಗಿ ಕೂತಿದ್ದೀವಿ. ಇವಾಗ ಹೊರಡಬೇಕು. ಇಲ್ಲಿಂದ ಬಸ್ಸಿಗೆ ಹೋಗಬೇಕು. ಸೊ ನಾವು ಹೋಗಿರೋ ಪ್ಲೇಸಿಗೆ ಹೋಗಬೇಕು ಅಂದರೆ ಮೇ ಬಿ ಮಿನಿಮಮ್ 65 ಕಿಲೋಮೀಟರ್ಸ್ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿಂದ ಹೋಗಿ ಬಸ್ಸಿಗೆ ಹತ್ತಿ ಅಲ್ಲಿಂದ ಹಂಗೆ ಹೋಗಬೇಕು. ನನ್ನ ಹಸ್ಬೆಂಡ್ ತುಂಬ ಟಯರ್ಡ್ ಆಗಿದೆ ಅಂತ ಮಲಗಿದ್ದಾರೆ. ಸೊ ವಿ ಆರ್ ಆಲ್ ರೆಡಿ, ಹೋಗೋಣ ಅಂತ ರೆಡಿಯಾಗಿ ಕೂತಿದ್ದೀವಿ. ಸೊ ಸ್ವಲ್ಪ ಹೊತ್ತು ಹಂಗೆ ರೆಸ್ಟ್ ಮಾಡಿ ಹೊರಡ್ತೀವಿ. ಸೊ ಇಷ್ಟೇ. ಮತ್ತೆ ಮುಂದೆ ಅಲ್ಲಿ ಹೋಗ್ತಾ ವ್ಲಾಗ್ ಮಾಡ್ತೀನಿ, ಏನೇನು ನೋಡಿದ್ವಿ ಹೇಗೆ ಅಂತ ಫುಲ್ಲು ನಿಮಗೆ ಈ ವ್ಲಾಗ್ ಫುಲ್ಲು ಅದನ್ನೇ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಾರ್ ಮೈ ಮೆಮೊರೀಸ್ ಅಷ್ಟೇ. ಸೊ ಸೆಕೆ ಜಾಸ್ತಿ ಇದೆ ಅಂತ AC ರೂಮ್ ಬೇಕು ಅಂತ ಬುಕ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಬಂದರೆ ತಮಿಳ್ನಾಡು ಅಲ್ಲಿ ತುಂಬ ಸೆಕೆ ಆಗೋದೇ ಇಲ್ಲ. ಸೊ AC ರೂಮ್ ಈಸ್ ಮ್ಯಾಂಡೇಟ್ರಿ ಅಷ್ಟೇ. ನೋಡಿ ಕನ್ನಡಿಯಲ್ಲಿ ಕಾಣಿಸ್ತಾ ಇದೀನ? ಅದು ನಾನೇ. ನಮ್ಮ ಪಕ್ಕ ಇರೋದು ನನ್ನ ಹಸ್ಬೆಂಡ್. ಹೆಂಗೆ ನೋಡ್ತಿದ್ದೀರಾ? ಹೊರಡಬೇಕು. ಸ್ವಲ್ಪ ಹೊತ್ತು ಆಮೇಲೆ ಹೊರಟಿ ವಾಪಸ್ ಬರ್ತಾ ಹೆಂಗೆ ಹೋದ್ವಿ ಏನು ಅದನ್ನು ತೋರಿಸ್ತೀನಿ. ಓಕೆ, ಸ್ಟೇ ಟ್ಯೂನ್. ಸೊ ಫೈನಲಿ ಬಸ್ ಹತ್ತಿದ್ವಿ. ಸೊ ಬಸ್ಸಲ್ಲಿದ್ದೀವಿ ಹೋಗ್ತಾರೆ. ಸೊ ನಾವು ಹೋಗ್ಬೇಕಿತ್ತು ಆ್ಯಕ್ಚುಲಿ ಅಲ್ಲಿಗೆ ಡೈರೆಕ್ಟ್ ಬಸ್ ಇಲ್ಲ ಅಂತ ಹೇಳಿದ್ದೀವಿ. ಬಸ್ ಟೈಮಿಂಗ್ಸ್ ಪ್ರಕಾರ ನಮಗೆ ವೇಟ್ ಮಾಡೋದು ಯಾಕೆ ಅಂತ ಹೇಳ್ಬಿಟ್ಟು ಇಲ್ಲಿಂದ ಅರಕಲಕೋಟೆ ಹೋಗಿ ಅಲ್ಲಿಂದ ಹೋಗ್ಬೋದು ಅಂದರು. ಸರಿ ಅಂತ ಹತ್ತಿದ್ದೀವಿ. ಸೊ
ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ, 60 ಕಿಲೋಮೀಟರ್ಸ್ ತಿರುಚಲಿಗೆ. ಸೊ ಇಲ್ಲಿಂದ ಹೋಗಿ ಅಲ್ಲಿ ಹೋಗೋದು. ಸೊ ನಮ್ಮ ಮನೆ ದೇವ್ರ ದರ್ಶನ ಆದರೆ ಸಾಕು ಅಂತಿದ್ದೀವಿ. ಸೊ ಹೆಂಗೆ ಹೋಗೋದು ಜರ್ನಿ ಎಲ್ಲ ಈ ವಿಡಿಯೋ ಜರ್ನಿ ನೋಡ್ತೀರಾ. ಸೊ ಹೋಗಿ ಎಲ್ಲರಿಗೂ ವಿಡಿಯೋ ಇಷ್ಟ ಆಗುತ್ತೆ. ಇವಾಗವರೆಗೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬಸ್ ಸ್ಟಾರ್ಟ್ ಆಯಿತು, ಹೊರಟ್ವಿ. ಸೊ ಆ್ಯಕ್ಚುಲಿ ತುಂಬ ಕಷ್ಟ ಇಷ್ಟ ಎರಡೂ ಇತ್ತು. ಮನೆ ದೇವ್ರನ್ನ ನೋಡಬೇಕು ಅಂತ ಹೇಳಿ ಮದುವೆ ಆದಮೇಲೆ ಬರ್ತೀವಿ ಅಂತ ಅಂದ್ಕೊಂಡಿತ್ತು, ಬಟ್ ಹೋಗೋಕ್ಕಾಗಿದ್ದಿಲ್ಲ 1 ಇಯರ್ ಆದರೂ ಕೂಡ. ಬಟ್ ಆಮೇಲೆ ಹೇಗೋ ದೇವರು ಹೇಳ್ದಾಗೆ ನಮ್ಗೆ ಹೋಗೋಕ್ಕಾಗೋದು ಅಂತಾರಲ್ಲ, ಸೊ ಆ ಥರ. ಸೊ ಆ್ಯಕ್ಚುಲಿ ತಮಿಳ್ನಾಡು ಅಲ್ಲಿ ಆ್ಯಕ್ಚುಲಿ ಲೇಡೀಸ್ಗೆ ಬಸ್ಸಸ್ ಫ್ರೀ ಟೌನಿಂದ ಟೌನಿಗೆ. ಸೊ ಅದು ಒಂದು ಗುಡ್ ನ್ಯೂಸ್. ಇಲ್ಲಿ ಬಂದ್ವಿ, ನಮ್ಮ ಮನೆ ದೇವ್ರ ಹತ್ರ ನೋಡಿದ್ವಿ, ಖುಷಿ ಆಯಿತು. ಸೊ ಇವಾಗ ಒಳಗಡೆ ಹೋಗ್ಬೇಕು. ಸೊ ಇಲ್ಲೇ ಬಸ್ ಸ್ಟಾಪ್ ಆಗುತ್ತೆ. ಅಲ್ಲಿ ಇಳಿದ ಮೇಲೆ ಅಲ್ಲಿ ಭೂಮಿನಾಥೇಶ್ವರ ಸ್ವಾಮಿ ಟೆಂಪಲ್ಲು, ಅದ್ರ ಆಪೋಸಿಟಲ್ಲೇ ಈ ಥರ ರಥ ಇದೆ. ಸೊ ಇದು ನಮ್ಮ ಮನೆ ದೇವ್ರದ್ದು. ಸೊ ನೆಕ್ಸ್ಟ್ ವಾರ ಶನಿವಾರ ಇದು ರಥ ಆಗುತ್ತಂತೆ. ಸೊ ಇದು ನಮ್ಮ ಮನೆ ದೇವರು ಕರಪಸ್ವಾಮಿ ಟೆಂಪಲ್ಲು. ದರ್ಶನ ಆಯಿತು. ಅಲ್ಲಿ ನನ್ನ ಹಸ್ಬೆಂಡ್ ಹಾಗೆ ಪೂಜೆಗೆ ಏನು ಎತ್ತ ಅಂತೆಲ್ಲ ತಿಳ್ಕೊತಿದ್ರೆ ಅಲ್ಲಿ ಆಪೋಸಿಟಲ್ಲಿ ಸ್ಕೂಲ್ ಇದೆ. ಸೊ ಅದನ್ನೇ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಇದೆ ನಮ್ಮ ಮನೆ ದೇವರದ್ದು. ನೋಡಿ ತುಂಬ ಖುಷಿ ಆಯಿತು. ನಾನು ಫಸ್ಟ್ ಟೈಮ್ ಹೋಗಿದ್ದು. எவ்வளோ கேஜி எவ்வளோ? Are you crazy? Are you out of your mind? ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ಬಂದಾದ್ಮೇಲೆ ಬರ್ಬೇಕಾದ್ರೆ ಆ್ಯಕ್ಚುಲಿ ಬಸ್ಸಲ್ಲಿ ಯಾಕೆ ಹೇಳ್ತೀರಾ, ಎಷ್ಟು ಬಿಸಿಲು ಅಂದರೆ ಮೈ ಕೈ ಕಾಲು ಎಲ್ಲ ಸುಟ್ಟೋಗ್ಬಿಡ್ತು. ಹಂಗೆ ಸುಸ್ತು ಅಂದರೆ ಸುಸ್ತು, ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ಸರಿ ಅಂತ ಬಂದು ರೂಮಲ್ಲಿ ವಾಪಸ್ ಬಂದು ಇಲ್ಲೇ ಮಲಗಿದ್ವಿ. ಸೊ ಸರಿ ಅಂತ 1-2-3 ಅವರ್ಸ್, ನಾನಂತೂ ಮಿನಿಮಮ್ 1.5 ಅವರ್ ಚೆನ್ನಾಗಿ ನಿದ್ದೆ ಹೊಡೆದೆ. ಆಮೇಲೆ ಈಗ ಎದ್ದೆ ಇದ್ದರೆ ತುಂಬ ತಲೆನೋವ್ತಾ ಇದೆ. ಸೊ ಗೊತ್ತಿಲ್ಲ ಯಾಕೇನು ಅಂತ, ಬಟ್ AC ರೂಮೇ ಇದು, ಬಟ್ ಆದರೂ ತುಂಬ ತಲೆನೋವ್ತಾ ಇದೆ. ಸೊ ಸರಿ ಆಯಿತು. ಹಂಗೆ ಪೂಜಾರಿ ನಮಗೆ ನಾಳೆ ಪೂಜೆಗೆ ಏನೇನು ಬೇಕಿತ್ತು ಅಂತ ಹೇಳಿಬಿಟ್ಟು ಲಿಸ್ಟ್ ಬರ್ಕೊಟ್ಟಿದ್ದಾರೆ. ಸೊ ಆ ಲಿಸ್ಟ್ನ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಆಚೆ ಮಾರ್ಕೆಟಿಗೆ ಹೋಗ್ತಿದ್ದೀವಿ. ಸೊ ಅವ್ರು ಬರ್ಕೊಟ್ಟಿದ್ದ ಲಿಸ್ಟಲ್ಲಿರೋ ಐಟಮ್ಸ್ನೆಲ್ಲ ನೋಡಿಕೊಂಡು ಪರ್ಚೇಸ್ ಮಾಡ್ಕೊಂಡು ಬರಬೇಕು. ಆ್ಯಕ್ಚುಲಿ ಅವ್ರು ಹೇಳಿದ್ರು, ಇಲ್ಲ ನೀವು ಇಲ್ಲೇ ಬಂದರೂ ನಡೆಯುತ್ತೆ, ನಾಳೆ ನಾನು ಮತ್ತು ಅದೇ ಅವ್ರು ಹೇಳ್ತಿರೋದು ನನ್ನ ಹಸ್ಬೆಂಡ್ಗೆ, ನಾನು ಮತ್ತು ನೀವು ಇಬ್ಬರು ಹೋಗ್ಬಿಟ್ಟು ಆಚೆ ತೊಗೊಂಬರೋಣ ಅಂತ ಹೇಳಿಬಿಟ್ಟು. ಬಟ್ ನಾವು ಸರಿ ಓಕೆ ಇಲ್ಲಿ ಹೋಗಿ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ ಹೇಗಿದೆ ಮಾರ್ಕೆಟ್ ಅಂತ. ಹೆಂಗೂ ತಲೆ ನೋಡ್ತಿದ್ದಲ್ಲ, ರೂಮಲ್ಲೇ ಇದು ಬೇಜಾರು ಥರ ಆಗ್ತಾಯಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ನನಗೆ ಇನ್ನೂ ನಿದ್ದೆ ಬರುತ್ತೆ ಬೇಕಂದರೆ, ಬಟ್ ಸ್ಟಿಲ್ ಆಚೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ರೆಡಿಯಾಗಿದ್ದೀನಿ ಸರ. ಸೊ ಆಚೆ ಹೊರಡ್ತಿದ್ದೀವಿ. ಸೊ ನಿಮಗೂ ಕೂಡ ಆದರೆ ತೋರಿಸ್ತೀನಿ ಏನೇನು ತೊಗೊಂಡ್ವಿ, ಹೇಗೆ ಇದೆ ಮಾರ್ಕೆಟ್ ಅಂತ. ಇಫ್ ಇನ್ ಕೇಸ್ ಆದರೆ ವಿಡಿಯೋ ಮಾಡ್ಕೊತೀನಿ, ಇಲ್ಲ ಅಂತ ಹೇಳಿದ್ರೆ ವಾಪಸ್ ಬಂದಮೇಲೆ ಏನೇನು ತೊಗೊಂಡಿದ್ದೀನಿ, ಹೀಗೆ ಪೂಜೆ ಎಲ್ಲ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಈ ವ್ಲಾಗ್ ಫುಲ್ಲಲ್ಲಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ಸೊ ಮೇ ಬಿ ಈ ವ್ಲಾಗ್ ನೋಡ್ತಿರ್ಬೇಕಾದ್ರೆ ದಯವಿಟ್ಟು ನನ್ನ ಈ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆಗ್ತಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಆ್ಯಂಡ್ ಸೊ ದಟ್ ನಾವು ಹಂಗೆ ಇಂಪ್ರೂವ್ ಮಾಡ್ಕೊತೀವಿ. ಆ್ಯಂಡ್ ಆದಷ್ಟು ನಿಮ್ಮ ಫ್ಯಾಮಿಲೀಸ್ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ, ಓಕೆನಾ? ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಆ್ಯಂಡ್ ಇವತ್ತು ಡೇಟ್ ಈಸ್, ಐ ಹ್ಯಾವ್ ಟು ಮೆನ್ಷನ್, March 17th. ಇವತ್ತು ಅಪ್ಪು ಸರ್ದು ಬರ್ಡೇ. ಸೊ ಅಪ್ಪು ಈಸ್ ಮೈ ಹಾರ್ಟ್. ಸೊ ನನಗೆ ತುಂಬ ಇಷ್ಟ ಅಪ್ಪು ಅಂದರೆ. ಸೊ ಅಪ್ಪುಗೆ ಹ್ಯಾಪಿ ಬರ್ಡೇ. ಸೊ ಯಾರ್ಯಾರಿದ್ರೆ ಎಲ್ಲರೂ ಅಪ್ಪು ಸರ್ಗೆ ಹ್ಯಾಪಿ ಬರ್ಡೇ ಹೇಳಿ. ಆ್ಯಂಡ್ ಐ ಲವ್ ಪುನೀತ್, ಐ ಲವ್ ಯು. ಹಾಗೆ ಆಚೆ ಬಂದ್ವಿ. ಸೊ ಇದೇ ನಾವು ಸ್ಟೇ ಮಾಡಿದ್ದಂತಹ ಪ್ಲೇಸು. ಅಲ್ಲಿ ಕಾಣಿಸ್ತದಲ್ಲ,
ಇದೆ ನಮ್ಮ ರೂಮು. ಸೊ ನೆನಪಿಗೆ ಅಂತ ಹಾಗೆ ಕ್ಯಾಪ್ಚರ್ ಮಾಡಿದ್ದು. ಸೊ ಹೀಗೆ ರೈಟಲ್ಲಿ ನೋಡಿದ್ರೆ ಸ್ವಲ್ಪ ಫೇರ್ ಥರ ಏನೋ ಜಾತ್ರೆ ಥರ ಲೈಟಿಂಗ್ ಎಲ್ಲ ಇತ್ತು. ಐ ಆಮ್ ರಿಯಲಿ ನಾಟ್ ಶ್ಯೂರ್ ಅದು ಜಾತ್ರೆನಾ ಇಲ್ವಾ ಅಂತ ಹೇಳಿಬಿಟ್ಟು ಸೊ ಹೋಗಿ ಅಲ್ಲೆಲ್ಲ ನೋಡ್ಕೊಂಡು ಬಂದ್ವಿ. ಸೊ ಬಂದು ಆದಮೇಲೆ ಆ್ಯಕ್ಚುಲಿ ಆವಾಗಲೇ ಅಪ್ಪು ಸರ್ ಬರ್ಡೇ ಅಂತ ಹೇಳಿದ್ನಲ್ಲ, ಸೊ ಅವ್ರ ಬರ್ಡೇ 12 ಗಂಟೆಗೆ ಮುಗಿಯುತ್ತೆ ಅಂದರೆ ಅದರ ನೆಕ್ಸ್ಟ್ ಡೇನೇ ನನ್ನ ಬರ್ಡೇ. ಸೊ ಆವತ್ತಿನ ದಿನ ಆ್ಯಕ್ಚುಲಿ ನನ್ನ ಬರ್ಡೇಗೆ ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ನನ್ನ ಜೊತೆನೇ ಇದ್ನಲ್ಲ, ಸೊ ಅದರಿಂದ ಸರ್ಪ್ರೈಸ್ ಏನೂ ಕೊಡೋಕ್ಕಾಗಿಲ್ಲ ಅಂತ ಇಬ್ಬರು ಹೋಗಿ ನನ್ನ ಬರ್ಡೇಗೆ ನಾನೇ ಹತ್ರ ಇಟ್ಕೊಂಡು ಕೇಕ್ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದು. ನನಗೆ ರೆಡ್ ವೆಲ್ವೆಟ್ ಕೇಕ್ ಅಂದರೆ ತುಂಬ ಇಷ್ಟ. ಸೊ ಅದರಿಂದ ರೆಡ್ ವೆಲ್ವೆಟ್ ಕೇಕ್ ತೊಗೊಂಬಂದು ಹಾಗೆ ಸ್ವಲ್ಪ ಫೋಟೋಸ್ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಮೆಮೊರೀಸ್ಗೆ ಅಂತ ಹೇಳಿಬಿಟ್ಟು. ಸೊ ನಾನು ಕೇಕ್ ಯಾವಾಗ ಕಟ್ ಮಾಡ್ತೀನೋ ಯಾವಾಗ ತಿಂತೀನ ಅಂತ ವೆಯ್ಟ್ ಮಾಡ್ತಿದ್ದೀನಿ. ನನಗೆ ಐ ಡೋಂಟ್ ನೋ ವೈ ಬಟ್ ನನಗೆ ನನ್ನ ಬರ್ಡೇ ಅಂದರೆ ತುಂಬ ಇಷ್ಟ, ಕೇಕ್ ಕಟ್ ಮಾಡೋದು ಅಂದರೆ ತುಂಬ ಇಷ್ಟ. ಸೊ ನನಗೆ ಜಾಸ್ತಿ ಚಾನ್ಸಸ್ ಸಿಕ್ಕಿಲ್ಲ ಅಂತ ಹೇಳಿದ್ರು ಕೇಕ್ ಕಟ್ ಮಾಡೋಕ್ಕೆ. ಬಟ್ ಐ ಫೀಲ್ ಎವ್ರಿ ಬರ್ಡೇ ಐ ಆಲ್ವೇಸ್ ಫೀಲ್ ಸ್ಪೆಷಲ್. ನನಗೇನು ಗೊತ್ತಿಲ್ಲ, ಐ ಲವ್ ಮೈ ಸೆಲ್ಫ್ ಸೋ ಮಚ್. ನನಗೆ ನಾನಂದರೆ ತುಂಬ ಇಷ್ಟ, ಆಮೇಲೆ ಬೇರೆ ಯಾರಾದರೂ ಕೂಡ. ಸೊ ಅದರಿಂದ ನಾನು ಹುಟ್ಟಿದ್ದಿನ ನನಗೆ ತುಂಬ ಸ್ಪೆಷಲ್. ನಾನು ಅದನ್ನು ಸೆಲೆಬ್ರೇಟ್ ಮಾಡ್ಕೋತೀನಿ ಆ್ಯಂಡ್ ಬೇರೆಯವ್ರು ಸೆಲೆಬ್ರೇಟ್ ಮಾಡಿದ್ರು ಕೂಡ ನನಗೆ ತುಂಬ ಇಷ್ಟ. ಐ ವುಡ್ ಬಿ ಎಕ್ಸ್ಪೆಕ್ಟಿಂಗ್ ಸರ್ಪ್ರೈಸಸ್ ಆ ಥರ. ಸೊ ಅಷ್ಟೇ. ಸೊ ನಾವು ಅವತ್ತು ತುಂಬ ಚೆನ್ನಾಗಿ ಕೇಕ್ ಕಟ್ ಮಾಡಿಕೊಂಡು ಆ್ಯಕ್ಚುಲಿ ಎಗ್ಲೆಸ್ ಕೇಕೆ ತರಿಸಿದ್ದು, ಬಿಕಾಸ್ ನೆಕ್ಸ್ಟ್ ಡೇನೇ ಟೆಂಪಲ್ಗೆ ಹೋಗಬೇಕಿತ್ತಲ್ಲ ಅದರಿಂದ. ಸೊ ಮಾರ್ಕೆಟಲ್ಲಿ ವೀಡಿಯೋಸ್ ಎಲ್ಲ ಮಾಡಲಿಕ್ಕಾಗಿಲ್ಲ, ಸೊ ಅದರಿಂದ. ಸೊ ಇಟ್ ವಾಸ್ ಆಲ್ ಗುಡ್. ಒಳ್ಳೆ ಮೆಮೊರೀಸ್. ಇವಾಗ ಇದು ವೀಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೆ, ಟೈಮ್ ಸಿಕ್ತು ಅಂತ. ಸೊ ಇದನ್ನೆಲ್ಲ ನೋಡ್ತಾ ಇದ್ದರೆ ಐ ವಾಸ್ ಲೈಕ್ ವಾವ್, ಎಷ್ಟು ಬೇಗ ಟೈಮ್ ಹೋಯ್ತಲ್ಲ. ಇದನ್ನೆಲ್ಲ ನಾನು ಯೂಟ್ಯೂಬ್ಗೆ ಹಾಕೇ ಇದ್ದಿಲ್ಲ, ಸೊ ಅದರಿಂದ ಹಾಗೆ ವೀಡಿಯೋ ಮಾಡಿ ಹಾಕೋಣ ಅಂತ ಹೇಳಿ ಎಡಿಟ್ ಮಾಡ್ತಾಯಿದ್ದೆ. ಆ್ಯಂಡ್ ದ ಕೇಕ್ ವಾಸ್ ಜಸ್ಟ್ ಗುಡ್. ಆ್ಯಕ್ಚುಲಿ ತಮಿಳ್ನಾಡಲ್ಲಿ ಐ ಫೆಲ್ಟ್ ಲೈಕ್ ಬ್ಯಾಂಗ್ಳೂರಿಗಿಂತ ಕೇಕ್ಸ್ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು ನನಗೆ. ಸೊ ನೀವೆಲ್ಲರೂ ಆ ಕಡೆ ಯಾರಾದರೂ ನನ್ನ ವೀಡಿಯೋಸ್ ನೋಡ್ತಿದ್ರೆ ಬೈ ಎನಿ ಚಾನ್ಸ್ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಗ್ರೋ ಆಗೋಕ್ಕೆ ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ನಿಮ್ಮೆಲ್ಲರಿಗೂ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಹೇಳಿ, ಇಲ್ಲ ಇಷ್ಟ ಆಗ್ತಿಲ್ಲ ಅಂದರೆ ಕೂಡ ಹೇಳಿ ಯಾವ ಥರ ಇಂಪ್ರೂವೈಸ್ ಮಾಡ್ಕೊಬೇಕು ಅಂತ. ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಡೂ. ಥ್ಯಾಂಕ್ ಯು. ನೋಡಿ ಈ ಥರ ಪೊಂಗಲ್ ಇಟ್ಟಿದ್ದಾರೆ. ಪೊಂಗಲ್ ಮೇಲೆ ನೀರು ಆಚೆ ಬಂದಮೇಲೆ ಆಮೇಲೆ ಅಲ್ಲಿಟ್ಟಿರೋ ಅಕ್ಕಿನ ಬೇರೆನ ಹಾಕಬೇಕು. ಎರಡು ಕೈ ಎತ್ತಿ ಹಾಕಿ, ಪರವಾಗಿಲ್ಲ. ನೋಡಿದ್ರಲ್ಲ, ಹೀಗೆ ಪೊಂಗಲ್ ನಮ್ಮ ಕೈಯಲ್ಲೇ ಮಾಡಿಸ್ತಾರೆ. ಸೊ ಮಾಡಿ ಆದಮೇಲೆ ಅಲ್ಲಿ ದೇವರಿಗೆ ನೈವೇದ್ಯ ಅಂತ ಇಟ್ಟು ದೇವ್ರ ಪೂಜೆ ಮಾಡಿಕೊಂಡು ಆಮೇಲೆ ದೇವರ ಆಶೀರ್ವಾದ ಪಡ್ಕೊಂಡು ನಾವು ಪ್ರಸಾದ ತಿಂದು ಅಲ್ಲಿ ಬರೋ ಭಕ್ತಾದಿಗಳಿಗೂ ಸ್ವಲ್ಪ ಪ್ರಸಾದ ಎಲ್ಲ ಹಂಚಿ ಸೊ ಎಲ್ಲ ಮಾತಾಡಿಕೊಂಡು ನಾವು ಹೊರಟ್ವಿ ವಾಪಸ್ ಬ್ಯಾಂಗ್ಳೂರಿಗೆ. ಸೊ ನಾವು ಬರ್ಬೇಕಾದ್ರೆ ಬುಕ್ ಮಾಡ್ಕೊಂಡಿದ್ದು ಸ್ಲೀಪರ್ ಕ್ಲಾಸಲ್ಲಿ ಟ್ರೈನಲ್ಲಿ. ಸೊ ಹಾಗೆ ಬರ್ತಿದ್ದೀವಿ ಅಷ್ಟೇ. ನಮ್ಮ ಈ ಮಧುರೈ ಟ್ರಿಪ್ ಜರ್ನಿ ಇಲ್ಲಿಗೆ ಮುಗಿಯುತ್ತೆ. ಸೊ ಬ್ಯಾಂಗ್ಳೂರ್ ಬರ್ತೀವಿ ನೋಡಿ ಇವಾಗ ಮುಂದೆ. ಸೊ ಟ್ರೈನ್ ಈ ಥರ ನಿಂತಿದೆ. ಆ ಕಡೆ ಒಂದು ಟ್ರ್ಯಾಕ್ ಇದೆ, ಈ ಕಡೆ ಒಂದು ಟ್ರ್ಯಾಕ್ ಇದೆ, ಮಧ್ಯದಲ್ಲಿ ನಿಂತಿದೆ. ನನ್ನ ಹಸ್ಬೆಂಡ್ ಬಂತು ಸ್ಟೇಷನು, ಇಲ್ಲಿಂದ ಹತ್ರ ಇದೆಯೇನ ಅಂತ ಇಳಿಸ್ಬಿಟ್ರು. ಇಲ್ಲಿ ಇಳ್ಕೊಂಡು ಓಕೆ ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ನಡ್ಕೊಂಡು ಹೋಗ್ತಿದ್ದೀವಿ. ಇವಾಗಷ್ಟೇ ಟ್ರೈನ್ ಹೇಳ್ತಿದ್ದೀನಿ. ಆ್ಯಕ್ಚುಲಿ ಮಲಗಿದೆ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಎಬ್ಬಿಸ್ಬಿಟ್ರು. ನಮ್ಮ ಮನೆ ಹತ್ರ ಇರೋ ರೈಲ್ವೆ ಸ್ಟೇಷನ್ ಥರ ಕಾಣಿಸ್ತಾ ಇದೆ. ಗೆಡೌನ್ ಅಂತ. ಸರಿ ಆಯಿತು. ಏನಂತ ನೋಡ್ತೀನಿ, ಆ ಕಡೆನೂ ಪ್ಲ್ಯಾಟ್ಫಾರ್ಮ್ ಇಲ್ಲ, ಈ ಕಡೆನೂ ಪ್ಲ್ಯಾಟ್ಫಾರ್ಮ್ ಇಲ್ಲ, ಎರಡು ಕಡೆ ಪ್ಲ್ಯಾಟ್ಫಾರ್ಮ್ ಇಲ್ಲ. ಹೆಂಗಿಲ್ಲಿ ಅದು ಅಂದರೆ ಇಳಿದ್ಬಿಟ್ಟು ಹಾಕ್ಬೇಕು ಅಂತಾರೆ ನೋಡಿ. Emotional damage.
ಇದು 106 ರೂಪಾಯಿ ತೋರಿಸ್ತಾ ಇದೆ ಮನೆಗೆ. ಎಷ್ಟು ಅಲ್ಲಿದೆ ಹೋದ್ರೆ 500 150 ರೂಪೀಸ್ ತೋರಿಸೋದು. ಏನು 150 ಮೆಟ್ರೋಯಿಂದ ಎಷ್ಟು ಮೆಜೆಸ್ಟಿಕ್ಕಿಂದ 1200 ರೂಪಾಯಿ. ಓಕೆ, ನಮ್ದು ಹಿಂಗೆ ನಡೆಯುತ್ತೆ. ಆಮೇಲೆ ಸಿಗೋಣ. Please don't forget to like, share and subscribe.